ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ನಿಮ್ಮೊಳಗೆ ಒಂದು ದಿವ್ಯ ಶಕ್ತಿಯ ರಹಸ್ಯ. ಅದನ್ನು ತಿಳಿದುಕೊಂಡ ನಂತರ ನೀವು ನಿಮ್ಮನ್ನು ಎಂದಿಗೂ ಮೊದಲಿನಂತೆ ನೋಡಲು ಸಾಧ್ಯವಿಲ್ಲ. ಕೇವಲ ಒಂದೇ ನಿಮಿಷದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಿರಿ. ಈ ಶಕ್ತಿ ಏನು, ಎಲ್ಲಿಂದ ಬಂದಿದೆ, ನಿಮ್ಮ ಜೀವನದಲ್ಲಿ ಇದರ ಉದ್ದೇಶವೇನು ಮತ್ತು ಕೊನೆಗೆ ಇದು ನಿಮ್ಮಿಂದ ಏನನ್ನು ಬಯಸುತ್ತಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡುವುದನ್ನು ಮುಂದುವರಿಸಿ, ಏಕೆಂದರೆ ಇಂದು ನಿಮ್ಮ ಮುಂದೆ ಬರಲಿರುವ ವಿಷಯವನ್ನು ಬಹುಶಃ ಇದುವರೆಗೂ ಯಾರೂ ನಿಮಗೆ ಹೇಳಿರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜನನವು ಯಾವುದೇ ಸಾಧಾರಣ ಕಾಕತಾಳೀಯದ ಫಲಿತಾಂಶವಲ್ಲ. ನೀವು ಈ ಪ್ರಪಂಚಕ್ಕೆ ಒಂದು ವಿಶೇಷ ಉದ್ದೇಶವನ್ನು ಹೊತ್ತು ಬಂದಿದ್ದೀರಿ. ನಿಮ್ಮೊಳಗೆ ಇಂಥ ಅದ್ಭುತ ಶಕ್ತಿ ಇದೆ. ಅದು ಸರಿಯಾದ ಸಮಯಕ್ಕೆ ಕಾಯುತ್ತಿದೆ. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಇಡೀ ಅಸ್ತಿತ್ವವು ಒಂದು ದಿವ್ಯ ಶಕ್ತಿಯಿಂದ ತುಂಬಿದೆ. ಭಗವಂತನೇ ನಿಮಗೆ ಒಂದು ಅಮೂಲ್ಯವಾದ ಆಶೀರ್ವಾದವನ್ನು ನೀಡಿ ಈ ಭೂಮಿಗೆ ಕಳಿಸಿರುವಂತೆ ಭಾಸವಾಗುತ್ತಿದೆ. ನಿಮ್ಮೊಳಗೆ ಅಡಗಿರುವ ಆ ಶಕ್ತಿಯು ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ನಿಭಾಯಿಸುವ, ಸರಿಯಾದ ದಾರಿಯನ್ನು ತೋರಿಸುವ ಮತ್ತು ಜೀವನದಲ್ಲಿ ಮುಂದೆ ಹೋಗುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಸ್ನೇಹಿತರೆ, ನಿಜವಾದ ಸಂಗತಿ ಎಂದರೆ ನೀವು ಈಗ ತಿಳಿದುಕೊಳ್ಳಲಿರುವ ರಹಸ್ಯವನ್ನು ಅನುಭವಿಸಲು ನಿಮಗೆ ಒಂದು ನಿಮಿಷವೂ ಬೇಕಾಗುವುದಿಲ್ಲ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇಂದು ನಿಮಗೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸತ್ಯ ತಿಳಿಯಬಹುದು. ನಿಮ್ಮೊಳಗೆ ಅಡಗಿದೆ ಒಂದು ದಿವ್ಯ ಶಕ್ತಿಯ ರಹಸ್ಯ. ಅದನ್ನು ತಿಳಿದುಕೊಂಡ ನಂತರ ನಿಮ್ಮ ಆಲೋಚನೆ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಬಹುದು. ಕೇವಲ ಒಂದು ನಿಮಿಷದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಿರಿ. ಈ ಶಕ್ತಿ ಏನು, ಎಲ್ಲಿಂದ ಬಂದಿದೆ, ನಿಮ್ಮ ಜೀವನದಲ್ಲಿ ಇದರ ಉದ್ದೇಶವೇನು ಮತ್ತು ಕೊನೆಗೆ ಇದು ನಿಮ್ಮಿಂದ ಏನನ್ನು ಬಯಸುತ್ತಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಯಾವ ವಿಷಯ ಇಂದು ನಿಮ್ಮ ಮುಂದೆ ಬರಲಿದೆಯೋ ಅದನ್ನು ಬಹುಶಃ ಇದುವರೆಗೂ ನಿಮಗೆ ಯಾರೂ ಹೇಳಿರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜನನವು ಯಾವುದೇ ಸಾಧಾರಣ ಕಾಕತಾಳೀಯದ ಫಲಿತಾಂಶವಲ್ಲ. ಈ ಭೂಮಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದು ಉದ್ದೇಶವಿರುತ್ತದೆ. ಆದರೆ ಕೆಲವರು ಇರುತ್ತಾರೆ, ಅವರೊಳಗೆ ಹುಟ್ಟಿನಿಂದಲೇ ಒಂದು ವಿಶೇಷ ದಿವ್ಯ ಶಕ್ತಿಯು ಅಡಗಿರುತ್ತದೆ. ಶಕ್ತಿಯು ಅವರನ್ನು ಜನಸಂದಣಿಯಿಂದ ಭಿನ್ನವಾಗಿಸುತ್ತದೆ. ಅವರ ಆಲೋಚನೆಗಳು ಸಾಮಾನ್ಯ ಜನರಿಗಿಂತ ಭಿನ್ನವಾಗಿರುತ್ತವೆ. ಅವರ ಭಾವನೆಗಳು ಗಂಭೀರವಾಗಿರುತ್ತವೆ ಮತ್ತು ಅವರ ಮನಸ್ಸು ಯಾವಾಗಲೂ ಯಾವುದೋ ದೊಡ್ಡ ಗುರಿಯತ್ತ ಸಾಗಲು ಪ್ರೇರೇಪಿಸುತ್ತಿರುತ್ತದೆ. ನಿಮಗೂ ಸಹ ಹಲವು ಬಾರಿ ನೀವು ಈ ಜಗತ್ತಿನಲ್ಲಿ ಏನಾದರೂ ಭಿನ್ನವಾಗಿ ಮಾಡಲು ಬಂದಿದ್ದೀರಿ ಎಂದು ಅನಿಸಿದೆಯೇ? ಅದು ಅದೇ ದಿವ್ಯ ಶಕ್ತಿಯ ಸಂಕೇತವಾಗಿರಬಹುದು. ಸ್ನೇಹಿತರೆ, ನಿಮ್ಮೊಳಗಿರುವ ಒಂದು ಶಕ್ತಿಯು ಕೇವಲ ದೈಹಿಕ ಬಲವಲ್ಲ. ಅದು ನಿಮ್ಮ ಚೈತನ್ಯದ ಶಕ್ತಿ ಮತ್ತು ನಂಬಿಕೆಯ ಶಕ್ತಿ ಮತ್ತು ನಿಮ್ಮ ಆತ್ಮಬಲದ ಶಕ್ತಿ. ಈ ಶಕ್ತಿಯು ಜಾಗೃತಗೊಂಡಾಗ ಅಸಾಧ್ಯವೆನಿಸುವ ದಾರಿಗಳು ಸುಲಭವಾಗತೊಡಗುತ್ತವೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸುವ ಬದಲು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡುತ್ತವೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗತೊಡಗುತ್ತವೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತೊಡಗುತ್ತದೆ ಮತ್ತು ನಿಮ್ಮೊಳಗೆ ಇಂಥದೊಂದು ಸಕಾರಾತ್ಮಕ ಶಕ್ತಿ ಹರಿವು ಶುರುವಾಗುತ್ತದೆ. ಅದು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಹಲವು ಬಾರಿ ನೀವು ಗಮನಿಸಿರಬಹುದು, ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಯಾವುದೋ ಕೆಲಸವನ್ನು ಮಾಡಲು ಪದೇ ಪದೇ ಪ್ರೇರೇಪಿಸುತ್ತದೆ. ಕೆಲವೊಮ್ಮೆ ಯಾರನ್ನೋ ಭೇಟಿಯಾಗಬೇಕು ಎನಿಸುತ್ತದೆ ಮತ್ತು ನಂತರ ಅದೇ ಭೇಟಿಯು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಿ ಬಿಡುತ್ತದೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಒಂದು ಆಲೋಚನೆ ಬರುತ್ತದೆ ಮತ್ತು ಅದೇ ಆಲೋಚನೆಯು ಭವಿಷ್ಯದಲ್ಲಿ ನಿಮ್ಮ ಅತಿ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ಇದು ಯಾವುದೇ ಕಾಕತಾಳೀಯವಲ್ಲ, ಬದಲಿಗೆ ನಿಮ್ಮೊಳಗಿರುವ ಅದೇ ದಿವ್ಯ ಶಕ್ತಿಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಲು ಪ್ರಯತ್ನಿಸುತ್ತಿರುತ್ತದೆ. ಸ್ನೇಹಿತರೆ, ಈ ಶಕ್ತಿಯು ಪ್ರತಿಯೊಬ್ಬರ ಒಳಗೂ ಇರುತ್ತದೆ, ಆದರೆ ಪ್ರತಿಯೊಬ್ಬರು ಇದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಕೆಲವು ಜನರು ತಮ್ಮ ಇಡೀ ಜೀವನವನ್ನು ಇದರ ಸಂಕೇತಗಳನ್ನು ಕಡೆಗಣಿಸಿಯೇ ಕಳೆದು ಬಿಡುತ್ತಾರೆ, ಆದರೆ ಇನ್ನೂ ಕೆಲವರು ತಮ್ಮ ನಂಬಿಕೆ, ತಾಳ್ಮೆ ಮತ್ತು ಸಕಾರಾತ್ಮಕ ಆಲೋಚನೆಗಳಿಂದ ಈ ಶಕ್ತಿಯನ್ನು ಜಾಗೃತಗೊಳಿಸುತ್ತಾರೆ. ಈ ಶಕ್ತಿಯು ಜಾಗೃತಗೊಂಡಾಗ ವ್ಯಕ್ತಿಯ ಭಾಗವು ಬದಲಾಗಲು ಶುರುವಾಗುತ್ತದೆ. ಅವರ ಜೀವನದಲ್ಲಿ ಹೊಸ ಅವಕಾಶಗಳು ಬರತೊಡಗುತ್ತವೆ. ಸರಿಯಾದ ಜನರು ಅವರೊಂದಿಗೆ ಒಂದಾಗತೊಡಗುತ್ತಾರೆ ಮತ್ತು ಮೆಲ್ಲನೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಗತೊಡಗುತ್ತದೆ. ನೀವು ಹೆಚ್ಚಾಗಿ ನೋಡಿರಬಹುದು, ಕೆಲವು ಜನರು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲೂ ಎಂದಿಗೂ ಸೋಲನ್ನೊಪ್ಪಿಕೊಳ್ಳುವುದಿಲ್ಲ. ಪದೇ ಪದೇ ಸೋತ ನಂತರವೂ ಅವರು ಮತ್ತೆ ಎದ್ದು ನಿಲ್ಲುತ್ತಾರೆ ಮತ್ತು ಅಂತಿಮವಾಗಿ ದೊಡ್ಡ ಯಶಸ್ಸು ಸಾಧಿಸುತ್ತಾರೆ. ಇದಕ್ಕೆ ಅತಿ ದೊಡ್ಡ ಕಾರಣವೆಂದರೆ ಅವರ ಆತ್ಮವಿಶ್ವಾಸ ಮತ್ತು ಅವರೊಳಗಿನ ಅದೇ ದಿವ್ಯ ಶಕ್ತಿ. ಅದು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅವರನ್ನು ಮುನ್ನಡೆಸಲು ಪ್ರೇರೇಪಿಸುತ್ತದೆ. ಸ್ನೇಹಿತರೆ, ನೀವು ಕೂಡ ಈ ಶಕ್ತಿಯನ್ನು ಗುರುತಿಸಲು ಬಯಸಿದರೆ ಮೊದಲಿಗೆ ನಿಮ್ಮನ್ನು ನೀವು ನಂಬುವುದನ್ನು ಕಲಿಯಿರಿ. ನಿಮ್ಮ ಮನಸ್ಸಿನಲ್ಲಿ ಬರುವ ಸಕಾರಾತ್ಮಕ ವಿಚಾರಗಳನ್ನು ಗೌರವಿಸಿ. ಪ್ರತಿದಿನ ಸ್ವಲ್ಪ ಸಮಯವನ್ನು ನಿಮಗಾಗಿ ಕಳೆಯಿರಿ. ನಿಮ್ಮ ಗುರಿಯತ್ತ ಗಮನ ಹರಿಸಿ ಮತ್ತು ದೇವರಲ್ಲಿ ನಂಬಿಕೆ ಇಡಿ.
ಮೆಲ್ಲನೆ ನಿಮಗೆ ನಿಮ್ಮೊಳಗೆ ಆಗುತ್ತಿರುವ ಬದಲಾವಣೆಗಳ ಅನುಭವವಾಗತೊಡಗುತ್ತದೆ. ನಿಮ್ಮ ಮನಸ್ಸು ಮೊದಲಿಗಿಂತ ಹೆಚ್ಚು ಶಾಂತವಾಗಿರುತ್ತದೆ, ನಿಮ್ಮ ನಿರ್ಧಾರಗಳು ಉತ್ತಮವಾಗಿರುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ. ನೆನಪಿಡಿ, ದೇವರು ಎಂದಿಗೂ ಯಾವುದೇ ವ್ಯಕ್ತಿಯನ್ನು ಯಾವುದೇ ಉದ್ದೇಶವಿಲ್ಲದೆ ಈ ಜಗತ್ತಿಗೆ ಕಳಿಸಿರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನೊಂದಿಗೆ ಒಂದು ವಿಶೇಷ ಸಾಮರ್ಥ್ಯವನ್ನು ತೆಗೆದುಕೊಂಡು ಜನ್ಮ ತಾಳುತ್ತಾನೆ. ವ್ಯತ್ಯಾಸವೆಂದರೆ ಕೆಲವರು ಅದನ್ನು ಗುರುತಿಸುತ್ತಾರೆ ಮತ್ತು ಕೆಲವರು ಇಡೀ ಜೀವನವನ್ನೇ ಅದರಲ್ಲಿ ಹುಡುಕುತ್ತಲೇ ಕಳೆದುಬಿಡುತ್ತಾರೆ. ನೀವು ಇಂದು ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದರೆ ಇಂದು ನೀವು ಕೂಡ ಕಾಕತಾಳೀಯವಾಗಿರದೆ ಅದೇ ದಿವ್ಯ ಶಕ್ತಿಯ ಸಂಕೇತವಾಗಿರಬಹುದು. ಈಗ ಸಮಯ ಬಂದಿದೆ ನಿಮ್ಮ ನೈಜ ಸಾಮರ್ಥ್ಯವನ್ನು ಗುರುತಿಸಲು. ಸ್ನೇಹಿತರೆ, ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವು ನಿಮ್ಮೊಳಗೆ ಅಡಗಿರುವ ಆ ಅದ್ಭುತ ಶಕ್ತಿಯನ್ನು ಗುರುತಿಸಿ ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ನೀಡಲು ಬಯಸುತ್ತೀರೋ ಅಥವಾ ಇದನ್ನು ಕಡೆಗಣಿಸಿ ಮೊದಲಿನಂತೆ ಜೀವಿಸಲು ಬಯಸುತ್ತೀರೋ? ಕೆಳಗೆ ಕಮೆಂಟ್ನಲ್ಲಿ ಜೈ ಶಕ್ತಿ ಎಂದು ಖಂಡಿತವಾಗಿಯೂ ಬರೆಯಿರಿ ಮತ್ತು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಸಂದೇಶವು ಬೇರೆಯವರ ಜೀವನದಲ್ಲೂ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು ಎನಿಸಿದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಖಂಡಿತವಾಗಿಯೂ ಹಂಚಿಕೊಳ್ಳಿ. ಏಕೆಂದರೆ ಯಾರೋ ಒಬ್ಬರ ಜೀವನದ ಬದಲಾವಣೆಯು ಇದೇ ಒಂದು ವಿಡಿಯೋದಿಂದ ಶುರುವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಪೂರ್ಣ ಗಮನವಿಟ್ಟು ಕೊನೆಯವರೆಗೂ ನೋಡುವುದು ಮುಖ್ಯ. ಆದರೆ ಮುಂದೆ ನಿಮ್ಮ ಮುಂದೆ ಬರಲಿರುವ ವಿಷಯಗಳು ನಿಮ್ಮೊಳಗೆ ಅಡಗಿರುವ ಸಾಧ್ಯತೆಗಳನ್ನು ಮತ್ತು ಆಧ್ಯಾತ್ಮಿಕ ನಂಬಿಕೆಗಳನ್ನು ಒಂದು ಹೊಸ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ನೀಡುತ್ತವೆ. ನಾವು ಮೆಲ್ಲನೆ ಒಂದೊಂದೇ ವಿಷಯದ ಬಗ್ಗೆ ಮಾತನಾಡೋಣ ಮತ್ತು ತಿಳಿದುಕೊಳ್ಳೋಣ. ಕೊನೆಗೆ ಶಕ್ತಿಯ ನಿಜವಾದ ಅರ್ಥವೇನು? ಆತ್ಮಬಲ ಏಕೆ ಮುಖ್ಯ? ಹೆಮ್ಮೆ ಮತ್ತು ಅಹಂಕಾರದ ನಡುವೆ ವ್ಯತ್ಯಾಸವೇನು? ಮನುಷ್ಯನ ಜೀವನದ ಉದ್ದೇಶವೇನಿರಬಹುದು? ಮತ್ತು ಪ್ರಾಚೀನ ನಂಬಿಕೆಗಳ ಪ್ರಕಾರ ಆ ದಿವ್ಯ ಶಕ್ತಿ ಯಾವ ರೀತಿ ನಿಮ್ಮ ಆಲೋಚನೆಗಳು ಮತ್ತು ಕರ್ಮಗಳ ಮೇಲೆ ಪ್ರಭಾವ ಬೀರುತ್ತದೆ? ನೀವು ಪೂರ್ಣ ಮನಸ್ಸಿನಿಂದ ಈ ವಿಡಿಯೋವನ್ನು ನೋಡಿದರೆ ಕೆಲವು ವಿಷಯಗಳು ನಿಮ್ಮ ಜೀವನವನ್ನು ಹೊಸ ರೀತಿಯಲ್ಲಿ ಆಲೋಚಿಸಲು ಪ್ರೇರೇಪಿಸಬಹುದು. ಹಾಗಿದ್ದರೆ ಬನ್ನಿ, ಸಮಯ ವ್ಯರ್ಥ ಮಾಡದೆ ಆ ಅದ್ಭುತ ಪ್ರಯಾಣವನ್ನು ಶುರು ಮಾಡೋಣ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ವಿಷಯಗಳು ಯಾವುದೇ ವೈಜ್ಞಾನಿಕ ಅಥವಾ ಅಧಿಕೃತ ಸಾಕ್ಷ್ಯಾಧಾರಿತವಾದಗಳಲ್ಲ. ಈ ಮಾಹಿತಿಯು ಜ್ಯೋತಿಷ ನಂಬಿಕೆಗಳು, ಪ್ರಾಚೀನ ಪರಂಪರೆಗಳು, ಧಾರ್ಮಿಕ ಭಾವನೆಗಳು ಮತ್ತು ಜನಪದದ ನಂಬಿಕೆಗಳಿಂದ ಪ್ರೇರೇಪಿತವಾಗಿವೆ. ಇವುಗಳ ಉದ್ದೇಶ ಕೇವಲ ಮಾಹಿತಿಯನ್ನು ನೀಡುವುದು ಮತ್ತು ಪ್ರೇರಣೆಯನ್ನು ಒದಗಿಸುವುದು ಮಾತ್ರವಲ್ಲ. ಇವುಗಳನ್ನು ನಿಮ್ಮ ವೈಯಕ್ತಿಕ ವಿವೇಚನೆ ಮತ್ತು ತಿಳುವಳಿಕೆಯಿಂದ ಸ್ವೀಕರಿಸಿ. ಸ್ನೇಹಿತರೆ, ಹಲವು ಬಾರಿ ಜೀವನದಲ್ಲಿ ಇಂಥ ಕ್ಷಣಗಳು ಬರುತ್ತವೆ. ಮನುಷ್ಯ ತನ್ನನ್ನು ತಾನು ಏಕಾಂಗಿ, ದುರ್ಬಲ ಮತ್ತು ಸೋತವನೆಂದು ಭಾವಿಸತೊಡಗುತ್ತಾನೆ. ಹೀಗೆ ತನ್ನ ಶ್ರಮಕ್ಕೆ ಯಾವುದೇ ಫಲ ಸಿಗುತ್ತಿಲ್ಲ ಎನಿಸುತ್ತದೆ. ಜನರು ಅವನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳಿವೆ ಎನಿಸುತ್ತದೆ. ಆದರೆ ಪ್ರಾಚೀನ ನಂಬಿಕೆಗಳಲ್ಲಿ ಹೇಳಲಾಗಿದೆ, ಪ್ರತಿಯೊಂದು ಕಷ್ಟದ ಸಮಯವು ಶಾಶ್ವತವಾಗಿ ಇರುವುದಿಲ್ಲ. ತಾಳ್ಮೆ, ಸಕಾರಾತ್ಮಕ ಆಲೋಚನೆ ಮತ್ತು ನಿರಂತರ ಪ್ರಯತ್ನ ಮಾಡುವ ವ್ಯಕ್ತಿ ಒಂದು ದಿನ ಖಂಡಿತವಾಗಿಯೂ ಮುನ್ನಡೆಯುತ್ತಾನೆ. ಸಮಯ ಬದಲಾದಾಗ ಒಮ್ಮೆ ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮ ಯಶಸ್ಸಿನ ಬಗ್ಗೆ ಮಾತನಾಡತೊಡಗುತ್ತಾರೆ. ಇಂದು ನಾವು ಯಾವ ವಿಷಯ ವಸ್ತುವಿನ ಬಗ್ಗೆ ಉಲ್ಲೇಖಿಸಿದ್ದೇವೋ ಅದರ ಬಗ್ಗೆ ವಿವಿಧ ಪರಂಪರೆಗಳು ಮತ್ತು ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಆ ವ್ಯಕ್ತಿಯು ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುವಂತೆ ಮಾಡಲು ಮತ್ತು ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳಲು ನೆನಪಿಸುವ ಕಾರ್ಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇದು ಯಾವುದೇ ಪವಾಡದ ಉಪಾಯ ಅಥವಾ ಧನಪ್ರಾಪ್ತಿಯ ಖಾತರಿಯಲ್ಲ. ಜೀವನದಲ್ಲಿ ಯಶಸ್ಸು, ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ದೊಡ್ಡ ಬಲವಾದ ಅಡಿಪಾಯವೆಂದರೆ ಯಾವಾಗಲೂ ಸರಿಯಾದ ನಿರ್ಧಾರ, ಶ್ರಮ, ಶಿಸ್ತು ಮತ್ತು ನಿರಂತರ ಪ್ರಯತ್ನಗಳು ಮಾತ್ರ. ನೀವು ಈ ವಸ್ತುವನ್ನು ಒಂದು ಶುಭ ಸಂಕೇತ ಮತ್ತು ಸಕಾರಾತ್ಮಕ ಆಲೋಚನೆಯೊಂದಿಗೆ ಅಳವಡಿಸಿಕೊಂಡರೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುವ ಮಾಧ್ಯಮವಾಗಬಹುದು. ಸ್ನೇಹಿತರೆ, ಆದ್ದರಿಂದ ಈ ಸಂಪೂರ್ಣ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಮುಂದೆ ನಾವು ಆ ನಂಬಿಕೆಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸೂಚನೆಗಳು ಮತ್ತು ಆಧ್ಯಾತ್ಮಿಕ ಆಲೋಚನೆಗಳ ಬಗ್ಗೆ ಚರ್ಚಿಸುತ್ತೇವೆ. ಇವುಗಳನ್ನು ಶತಮಾನಗಳಿಂದ ಜನರು ತಮ್ಮ ಜೀವನದಲ್ಲಿ ಪ್ರೇರಣೆಯಾಗಿ ಅಳವಡಿಸಿಕೊಳ್ಳುತ್ತಾ ಬಂದಿದ್ದಾರೆ ಮತ್ತು ಇವುಗಳಲ್ಲಿ ಯಾವುದಾದರೂ ಒಂದು ಆಲೋಚನೆ ನಿಮಗೂ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಹೊಸ ಹುಮ್ಮಸ್ಸನ್ನು ಮತ್ತು ಮುಂದೆ ಸಾಗುವ ಪ್ರೇರಣೆಯನ್ನು ನೀಡಬಹುದು. ಆದ್ದರಿಂದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ, ಏಕೆಂದರೆ ಈ ಪ್ರಯಾಣದ ಪ್ರತಿಯೊಂದು ಹಂತವು ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಆದರೆ ಮುಂದೆ ಸಾಗುವ ಮೊದಲು ಒಂದು ಮಾತನ್ನು ಸ್ಪಷ್ಟಪಡಿಸುತ್ತೇನೆ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಯಾವುದೇ ವೈಜ್ಞಾನಿಕ ಸಂಶೋಧನೆ ಅಥವಾ ಅಧಿಕೃತ ಸಾಕ್ಷ್ಯಾಧಾರಗಳನ್ನು ಆಧರಿಸಿದ ಸಂಗತಿಗಳಲ್ಲ. ಈ ಮಾಹಿತಿಯು ಕೇವಲ ಪುರಾತನ ಜ್ಯೋತಿಷ್ಯದ ನಂಬಿಕೆಗಳು, ಧಾರ್ಮಿಕ ಪರಿಕಲ್ಪನೆಗಳು ಮತ್ತು ಜನಪದ ನಂಬಿಕೆಗಳಿಂದ ಪ್ರೇರಿತವಾಗಿದೆ. ಇದರ ಉದ್ದೇಶ ಯಾವುದೇ ರೀತಿ ಖಚಿತವಾದ ಪ್ರತಿಪಾದನೆ ಮಾಡುವುದಲ್ಲ, ಬದಲಿಗೆ ಪಾರಂಪರಿಕ ನಂಬಿಕೆಗಳ ಆಧಾರದ ಮೇಲೆ ಮಾಹಿತಿ ಮತ್ತು ಪ್ರೇರಣೆ ನೀಡುವುದಾಗಿದೆ.
ಸ್ನೇಹಿತರೆ, ಈಗ ನೀವು ಕೇಳಲಿರುವ ವಿಷಯಗಳು ನಿಮ್ಮ ಜೀವನವನ್ನು ಒಂದು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರೇರೇಪಿಸಬಹುದು. ಕೆಲವು ಬಾರಿ ಹೀಗೂ ಆಗುತ್ತದೆ. ಜನರು ನಮ್ಮ ಸಾಮರ್ಥ್ಯವನ್ನು ಗುರುತಿಸುವುದಿಲ್ಲ. ಅವರು ನಮ್ಮನ್ನು ಕೀಳಾಗಿ ಕಾಣುತ್ತಾರೆ, ನಮ್ಮ ಶ್ರಮವನ್ನು ಹೀಯಾಳಿಸುತ್ತಾರೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೆ. ಆದರೆ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಶ್ರಮ, ತಾಳ್ಮೆ ಮತ್ತು ಆತ್ಮವಿಶ್ವಾಸ ಜೊತೆಯಾದಾಗ ಅದೇ ಜನರು ಒಂದು ದಿನ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಜ್ಯೋತಿಷ್ಯದ ನಂಬಿಕೆಗಳಲ್ಲಿ ಒಂದು ವಿಶೇಷ ವಸ್ತು ಶುಭ, ಸಕಾರಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅನೇಕ ಜನರು ಇದನ್ನು ತಮ್ಮ ನಂಬಿಕೆಗೆ ಅನುಗುಣವಾಗಿ ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಕೇವಲ ಒಂದು ವಸ್ತುವನ್ನು ಇಟ್ಟುಕೊಳ್ಳುವುದರಿಂದ ಧನ ಅಥವಾ ಯಶಸ್ಸಿನ ಖಾತರಿ ಸಿಗುವುದಿಲ್ಲ. ಜೀವನದಲ್ಲಿ ಆರ್ಥಿಕ ಪ್ರಗತಿ, ಗೌರವ ಮತ್ತು ಸಮೃದ್ಧಿಗೆ ಅತ್ಯಂತ ದೊಡ್ಡ ಆಧಾರವೆಂದರೆ ನಿಮ್ಮ ಶ್ರಮ, ಸರಿಯಾದ ನಿರ್ಧಾರ, ನಿರಂತರ ಪ್ರಯತ್ನ ಮತ್ತು ಸಕಾರಾತ್ಮಕ ಆಲೋಚನೆ ಮಾತ್ರ. ಒಂದು ವೇಳೆ ನೀವು ಆ ವಸ್ತುವನ್ನು ಒಂದು ಶುಭ ಸಂಕೇತವೆಂದು ಭಾವಿಸಿ ನಿಮ್ಮ ಬಳಿ ಇಟ್ಟುಕೊಂಡರೆ, ಅದು ನಿಮಗೆ ನಿಮ್ಮ ಗುರಿಯನ್ನು ನೆನಪಿಸುವ ಒಂದು ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳುವ ಮಾಧ್ಯಮವಾಗಬಹುದು. ಆದ್ದರಿಂದ ಈ ಕಾರ್ಯಕ್ರಮವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಮುಂದೆ ನಾವು ಆ ನಂಬಿಕೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡುತ್ತೇವೆ. ಇವುಗಳನ್ನು ಶತಮಾನಗಳಿಂದ ಜನರು ತಮ್ಮ ಜೀವನದಲ್ಲಿ ಶುಭ ಸಂಕೇತವೆಂದು ನಂಬುತ್ತಾ ಬಂದಿದ್ದಾರೆ. ಕೆಲವು ವಿಷಯಗಳು ನಿಮಗೂ ಜೀವನದಲ್ಲಿ ಹೊಸ ಪ್ರೇರಣೆ ನೀಡಬಹುದು. ಪ್ರತಿಯೊಂದು ದಿಕ್ಕಿನಲ್ಲೂ ಕತ್ತಲೆ ಕಾಣಿಸುವಂತಹ ಹಂತ ಬರುತ್ತದೆ. ಶ್ರಮ ವಹಿಸಿದರೂ ಫಲಿತಾಂಶ ಸಿಗುವುದಿಲ್ಲ. ಮನಸ್ಸು ನಿರಾಶೆಗೊಳ್ಳುತ್ತದೆ ಮತ್ತು ಅದೃಷ್ಟವೇ ಕೈಕೊಟ್ಟಂತೆ ಭಾಸವಾಗುತ್ತದೆ. ಆದರೆ ಪುರಾತನ ನಂಬಿಕೆಗಳಲ್ಲಿ ಹೇಳುತ್ತಿರುವಂತೆ ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಒಂದು ಹೊಸ ಮುಂಜಾವು ಖಂಡಿತ ಬರುತ್ತದೆ. ತಾಳ್ಮೆ ವಹಿಸುವ ವ್ಯಕ್ತಿ ಅಂತಿಮವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪಿಯೇ ತಲುಪುತ್ತಾನೆ. ಸಮಯ ಬದಲಾದಾಗ ಪರಿಸ್ಥಿತಿಗಳು ಬದಲಾಗತೊಡಗುತ್ತವೆ. ವಿವಿಧ ದಾರಿಗಳು ತೆರೆದುಕೊಳ್ಳುತ್ತವೆ, ಹೊಸ ಅವಕಾಶಗಳು ಎದುರಾಗುತ್ತವೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಸರಣಿ ಪ್ರಾರಂಭವಾಗುತ್ತದೆ. ನಿಮ್ಮ ನಂಬಿಕೆ ಪಾರ್ವತಿ ದೇವಿಯ ಮೇಲಿದ್ದರೆ, ಪರಂಪರೆಯ ಪ್ರಕಾರ ಆಕೆಯ ಕೃಪೆಯನ್ನು ಧೈರ್ಯ, ಕರುಣೆ, ತಾಳ್ಮೆ ಮತ್ತು ಕುಟುಂಬದ ಕಲ್ಯಾಣದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸತ್ಯವಾದ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಮತ್ತು ಒಳ್ಳೆಯ ಕರ್ಮಗಳು ವ್ಯಕ್ತಿಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತವೆ ಹಾಗೂ ಕಷ್ಟದ ಸಮಯದೊಡನೆ ಹೋರಾಡುವ ಧೈರ್ಯವನ್ನು ನೀಡುತ್ತವೆ ಎಂಬ ನಂಬಿಕೆಯಿದೆ. ಮನಸ್ಸು ಗಟ್ಟಿಯಾದಾಗ ವ್ಯಕ್ತಿಯು ಪ್ರತಿಯೊಂದು ಸವಾಲನ್ನು ಎದುರಿಸಲು ಸಮರ್ಥನಾಗುತ್ತಾನೆ ಮತ್ತು ಯಶಸ್ಸಿನತ್ತ ಹೆಜ್ಜೆ ಇಡುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೋರಾಟ ನಡೆಯುತ್ತಿರಬಹುದು. ನೀವು ಅನೇಕ ದುಃಖಗಳು, ನಿರಾಶೆಗಳು ಮತ್ತು ಕಷ್ಟದ ಪರಿಸ್ಥಿತಿಗಳನ್ನು ನೋಡಿರಬಹುದು. ಆದರೆ ನೆನಪಿಡಿ, ಪ್ರತಿಯೊಂದು ಹೋರಾಟವು ಮನುಷ್ಯನನ್ನು ಮೊದಲಿಗಿಂತ ಹೆಚ್ಚು ಬಲಶಾಲಿಯನ್ನಾಗಿ ಮಾಡುತ್ತದೆ. ನೀವು ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಟು ಸರಿಯಾದ ದಿಕ್ಕಿನಲ್ಲಿ ನಿರಂತರವಾಗಿ ಶ್ರಮವಹಿಸಿ ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂದೆ ಸಾಗಿದರೆ ಮುಂಬರುವ ಸಮಯವು ನಿಮಗಾಗಿ ಹೊಸ ಅವಕಾಶಗಳನ್ನು ತರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಮುಂದೆ ನಾವು ಆ ಜ್ಯೋತಿಷ್ಯದ ಸೂಚನೆಗಳು ಮತ್ತು ಪಾರಂಪರಿಕ ನಂಬಿಕೆಗಳ ಬಗ್ಗೆ ಚರ್ಚಿಸುತ್ತೇವೆ. ಇವುಗಳನ್ನು ಜನರು ತಮ್ಮ ಜೀವನದ ಶುಭ ಬದಲಾವಣೆಯ ಸಂಕೇತವೆಂದು ನಂಬುತ್ತಾರೆ. ಇವುಗಳಲ್ಲಿ ಯಾವುದೇ ಆಲೋಚನೆಯು ನಿಮ್ಮೊಳಗೆ ಅಡಗಿರುವ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಮಾಡಲು ಪ್ರೇರಣೆ ನೀಡಬಹುದು. ಈಗ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಖಂಡಿತ ಮೂಡಿರುತ್ತದೆ, ಅಷ್ಟಕ್ಕೂ ಆ ವಿಶೇಷ ವಸ್ತು ಯಾವುದು? ಯಾವುದರ ಬಗ್ಗೆ ಪುರಾತನ ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಇಷ್ಟೊಂದು ಮಹತ್ವ ಹೇಳಲಾಗಿದೆ? ಅಷ್ಟಕ್ಕೂ ಅದರ ಅರ್ಥವೇನು? ವಿಶೇಷತೆ ಏನು? ಆ ವಸ್ತುವಿನಲ್ಲಿ ಅಂಥ ಶುಭ, ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಏಕೆ ನಂಬುತ್ತಾರೆ? ಈ ರಹಸ್ಯದ ಬಗ್ಗೆ ನಾವು ಮುಂದೆ ಈ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಪರಿಚಯಿಸುತ್ತೇವೆ. ಆದ್ದರಿಂದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ, ಏಕೆಂದರೆ ಮುಂದಿನ ಮಾಹಿತಿಯು ಈ ಇಡೀ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತದೆ. ಜನರು ಸಕಾರಾತ್ಮಕ ಶಕ್ತಿ, ಮಾನಸಿಕ ಶಾಂತಿ ಮತ್ತು ಶುಭ ಸಮಯದ ಸಂಕೇತವೆಂದು ಭಾವಿಸುತ್ತಾ ಬಂದಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಮುಂದಿನ ಮಾಹಿತಿಯು ಈ ಇಡೀ ವಿಷಯವನ್ನು ಇನ್ನಷ್ಟು ಕುತೂಹಲಕಾರಿಯಾಗಿ ವಿಸ್ತೃತ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು. ಆದ್ದರಿಂದ ಒಂದು ವೇಳೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಎಲ್ಲಾದರೂ ಹಾವು ಕಾಣಿಸಿಕೊಂಡರೆ ಮೊದಲಿಗೆ ಶಾಂತರಾಗಿರಿ ಮತ್ತು ಅದರಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ. ಹಲವು ಧಾರ್ಮಿಕ ಮತ್ತು ಜನಪದ ನಂಬಿಕೆಗಳಲ್ಲಿ ಹಾವನ್ನು ಗೌರವದ ಸಂಕೇತವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಇದರ ಬಗ್ಗೆ ಹಿಂಸೆ ಅಥವಾ ಅನಗತ್ಯ ಆಕ್ರಮಣಕಾರಿ ಆಗುವುದರಿಂದ ದೂರವಿರಲು ಸಲಹೆ ನೀಡಲಾಗುತ್ತದೆ. ಅದೇ ಸಮಯದಲ್ಲಿ ನಿಜ ಜೀವನದಲ್ಲಿ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅಷ್ಟೇ ಅಗತ್ಯವಾಗಿದೆ. ಒಂದು ಕಾಡು ಪ್ರಾಣಿ ಮತ್ತು ಕೆಲವು ತಳಿಗಳು ವಿಷಕಾರಿಯಾಗಿರಬಹುದು. ಆದ್ದರಿಂದ ಅದನ್ನು ಕೆಣಕುವುದು, ಹಿಡಿಯುವುದು ಅಥವಾ ಅದರ ಹತ್ತಿರ ಹೋಗುವ ಪ್ರಯತ್ನವನ್ನು ಮಾಡಬೇಡಿ. ಒಂದು ವೇಳೆ ಅದು ಜನರಿಗೆ ಅಪಾಯವಾಗುವಂತಹ ಸ್ಥಳದಲ್ಲಿದ್ದರೆ ಸ್ಥಳೀಯ ಅರಣ್ಯ ಇಲಾಖೆ ಅಥವಾ ತರಬೇತಿ ಪಡೆದ ರಕ್ಷಣಾ ತಂಡಕ್ಕೆ ಮಾಹಿತಿ ನೀಡುವುದು ಅತ್ಯಂತ ಸುರಕ್ಷಿತವಾಗಿದೆ. ಪ್ರಾಚೀನ ಗ್ರಂಥಗಳು, ಜನಪದ ಕಥೆಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಗಳಲ್ಲಿ
ಅನೇಕ ಜೀವಿಗಳ ಬಗ್ಗೆ ಗೌರವ ಮತ್ತು ಕರುಣೆಯ ಸಂದೇಶವನ್ನು ನೀಡಲಾಗಿದೆ. ಇದೇ ನಂಬಿಕೆಗಳ ಪ್ರಕಾರ ಕೆಲವು ಜನರು ಹಾವನ್ನು ದೇವಿ ಶಕ್ತಿಯ ಸಂಕೇತವೆಂದು ಭಾವಿಸುತ್ತಾರೆ. ನಿಮಗೂ ಸಹ ಇಂತಹ ಶ್ರದ್ಧೆ ಇದ್ದರೆ ನೀವು ದೂರದಿಂದಲೇ ಶ್ರದ್ಧಾಪೂರ್ವಕವಾಗಿ ನಮಸ್ಕರಿಸಬಹುದು ಮತ್ತು ಅದಕ್ಕೆ ಯಾವುದೇ ಅಡಚಣೆ ಉಂಟು ಮಾಡದೆ ತನ್ನ ಹಾದಿಯಲ್ಲಿ ಹೋಗಲು ಬಿಡಬೇಕು. ಇದೇ ಶ್ರದ್ಧೆ ಜೊತೆಗೆ ವಿವೇಚನೆಯ ಪರಿಚಯವೂ ಹೌದು. ಕೆಲವು ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ಹೀಗೂ ಹೇಳಲಾಗುತ್ತದೆ, ದೇವರ ಕೃಪೆ ಅಥವಾ ದೈವಿ ರಕ್ಷಣೆಗೆ ಯಾವಾಗಲೂ ಒಂದು ರೂಪದಲ್ಲಿ ನಮ್ಮ ಜೊತೆಗಿರುತ್ತದೆ. ಹಲವು ಬಾರಿ ಜೀವನದಲ್ಲಿ ದೊಡ್ಡ ದೊಡ್ಡ ತೊಂದರೆಗಳು ಬಂದಾಗಲೂ ನಾವು ಯಾವುದೋ ರೀತಿಯಲ್ಲಿ ಅವುಗಳಿಂದ ಸುರಕ್ಷಿತವಾಗಿ ಹೊರಬರುತ್ತವೆ. ಕೆಲವು ಜನರು ಅದನ್ನು ದೇವಿ ಕೃಪೆ ಅಥವಾ ಅದೃಶ್ಯ ರಕ್ಷಣೆ ಪರಿಣಾಮವೆಂದು ಭಾವಿಸುತ್ತಾರೆ. ಇದು ವೈಯಕ್ತಿಕ ನಂಬಿಕೆಯ ವಿಷಯವಾಗಿದೆ ಮತ್ತು ಇದರ ಯಾವುದೇ ವೈಜ್ಞಾನಿಕ ಆಧಾರ ಲಭ್ಯವಿಲ್ಲ. ನಿಮಗೂ ಸಹ ನಿಮ್ಮ ಜೀವನದ ಅತ್ಯಂತ ಅನೇಕ ಕ್ಷಣಗಳು ನೆನಪಿರಬಹುದು, ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಿಮ್ಮ ವಿರುದ್ಧವಾಗಿದ್ದಾವೆ. ಇನ್ನು ಮುಂದೆ ಯಾವುದೇ ದಾರಿ ಉಳಿದಿಲ್ಲ ಅನಿಸುತ್ತಿತ್ತು. ಆದರೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲವೂ ಸರಿಯಾಯಿತು. ಕೆಲವೊಮ್ಮೆ ಸರಿಯಾದ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸಿಕ್ಕರು. ಕೆಲವೊಮ್ಮೆ ಯಾವುದೋ ಒಂದು ನಿರ್ಧಾರ ನಿಮ್ಮನ್ನು ದೊಡ್ಡ ತೊಂದರೆಯಿಂದ ಬಚಾವ್ ಮಾಡಿತು ಮತ್ತು ಕೆಲವೊಮ್ಮೆ ಇಂಥ ಒಂದು ಕಾಕತಾಳೀಯ ನಡೆಯಿತು, ಅದು ನಿಮ್ಮ ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸಿತು. ಅನೇಕ ಜನರು ಇಂಥ ಅನುಭವಗಳನ್ನು ದೇವರ ಕೃಪೆ ಅಥವಾ ದೈವಿ ರಕ್ಷಣೆಯ ರೂಪದಲ್ಲಿ ನೋಡುತ್ತಾರೆ. ನಿಮ್ಮ ಶ್ರದ್ಧೆಯು ಲಕ್ಷ್ಮೀ ದೇವಿಯ ಮೇಲಿದ್ದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅವರ ಕೃಪೆಯು ಕೇವಲ ಹಣಕ್ಕೆ ಮಾತ್ರ ಸೀಮಿತವೆಂದು ಭಾವಿಸಲಾಗುವುದಿಲ್ಲ. ಬದಲಾಗಿ ಸುಖ, ಶಾಂತಿ, ಸಮೃದ್ಧಿ, ಸಂತೋಷ ಮತ್ತು ಕುಟುಂಬದ ಅಭಿವೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣಕ್ಕೆ ಜನರು ಒಳ್ಳೆಯ ಕರ್ಮ, ಸಚ್ಚಾರಿತ್ರ್ಯದ ನಿಷ್ಠೆ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ದೇವಿ ಕೃಪೆ ಪಡೆಯಲು ಅತ್ಯಂತ ದೊಡ್ಡ ಮಾಧ್ಯಮವೆಂದು ಭಾವಿಸುತ್ತಾರೆ. ಒಬ್ಬ ತಾಯಿ ತನ್ನ ಮಕ್ಕಳ ರಕ್ಷಣೆಗಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅವರ ಜೊತೆ ನಿಲ್ಲುತ್ತಾಳೋ ಅದೇ ರೀತಿ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ದೇವರ ಕೃಪೆ ಸಹ ತನ್ನ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಿರುತ್ತದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಲಾಗಿದೆ. ಈ ನಂಬಿಕೆಯು ವ್ಯಕ್ತಿಯೊಳಗೆ ಧೈರ್ಯ, ಸಮಾಧಾನ ಮತ್ತು ಕಷ್ಟದ ಸಮಯದಲ್ಲಿ ಮುಂದೆ ಸಾಗುವ ಪ್ರೇರಣೆಯನ್ನು ಹುಟ್ಟುಹಾಕುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಹೆಚ್ಚಾಗಿ ದಿಢೀರನೆ ಕಾಣಿಸಿಕೊಳ್ಳುವುದಿಲ್ಲ. ಅವು ಮೆಲ್ಲನೆ ಶುರುವಾಗುತ್ತವೆ. ಮೊದಲು ನಮ್ಮ ಆಲೋಚನೆ ಬದಲಾಗುತ್ತದೆ, ನಂತರ ನಮ್ಮ ನಿರ್ಧಾರಗಳು ಬಲಗೊಳ್ಳುತ್ತವೆ ಮತ್ತು ಅದರ ನಂತರ ನಮ್ಮ ಅಭ್ಯಾಸಗಳು ಬದಲಾಗುತ್ತವೆ ಮತ್ತು ಅಂತಿಮವಾಗಿ ಅದ ಬದಲಾವಣೆಗಳು ನಮ್ಮ ಭವಿಷ್ಯಕ್ಕೆ ಹೊಸ ದಿಕ್ಸೂಚಿಯಾಗತೊಡಗುತ್ತವೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವುದೋ ಹೊಸ ಅಧ್ಯಾಯ ಶುರುವಾಗಲಿದೆ ಎಂದು ನಿಮಗನಿಸಿದರೆ ಅದನ್ನು ಕೇವಲ ಪವಾಡದಂತೆ ನೋಡುವ ಬದಲಿಗೆ ಶ್ರಮ, ಸಮಾಧಾನ ಮತ್ತು ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂದೆ ಸಾಗುವ ಅವಕಾಶವೆಂದು ಅರ್ಥೈಸಿಕೊಳ್ಳಿ. ಜ್ಯೋತಿಷ್ಯದ ನಂಬಿಕೆಗಳು, ಶುಭ ಸಂಕೇತಗಳು ಮತ್ತು ಪಾರಂಪರಿಕ ವಿಶ್ವಾಸಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ಚರ್ಚೆ ಮಾಡುತ್ತೇವೆ. ಇದನ್ನು ಜನರು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಹೊಸ ಆರಂಭದ ಸಂಕೇತವೆಂದು ಭಾವಿಸುತ್ತಾ ಬಂದಿದ್ದಾರೆ. ಆದ್ದರಿಂದ ಕೊನೆಯವರೆಗೂ ನಮ್ಮ ಜೊತೆ ಇರಿ, ಏಕೆಂದರೆ ಮುಂದಿನ ಮಾಹಿತಿಯು ಈ ಇಡೀ ವಿಷಯವನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಶ್ರಮ, ನಿಮ್ಮ ಹೋರಾಟ ಮತ್ತು ನಿರಂತರ ಪ್ರಯತ್ನಗಳು ಈಗ ತಮ್ಮ ಪ್ರಭಾವವನ್ನು ಬೀರುವ ಹಂತಕ್ಕೆ ತಲುಪಿವೆ. ಜೀವನದಲ್ಲಿ ಇಂಥ ಸಮಯವೂ ಬರುತ್ತದೆ. ಸುದೀರ್ಘ ಕಾಯುವಿಕೆಯ ನಂತರ ಮೆಲ್ಲನೆ ಪರಿಸ್ಥಿತಿಗಳು ಬದಲಾಗತೊಡಗುತ್ತವೆ. ನಿಮ್ಮಲ್ಲಿ ಹೇಳಲಾಗುವಂತೆ ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ಇದು ಕೇವಲ ಒಂದು ಗಾದೆಯಷ್ಟೇ ಅಲ್ಲ, ಧೈರ್ಯ ಮತ್ತು ನಂಬಿಕೆಯ ಸಂದೇಶವಾಗಿದೆ. ಒಂದು ವೇಳೆ ನೀವು ಕಷ್ಟದ ಸಮಯದಲ್ಲೂ ನಿಮ್ಮ ಗುರಿಯನ್ನು ಬಿಡದಿದ್ದರೆ ಈಗ ನಿಮ್ಮ ಮುಂದೆ ಹೊಸ ಅವಕಾಶಗಳು ಬರಲು ಶುರುವಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ವರ್ಷಗಟ್ಟಲೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ. ಹಲವು ಬಾರಿ ವೈಫಲ್ಯವನ್ನು ಎದುರಿಸಿದ್ದೀರಿ. ಹಲವು ಬಾರಿ ಇನ್ನು ಮುಂದೆ ಸಾಗುವುದು ಕಷ್ಟ ಅನಿಸುತ್ತಿತ್ತು. ಆದರೂ ಸಹ ನೀವು ಸೋಲನ್ನೊಪ್ಪಿಕೊಳ್ಳಲಿಲ್ಲ. ನಿಮ್ಮ ಕನಸುಗಳನ್ನು ಜೀವಂತವಾಗಿರಿಸಿದ್ದೀರಿ. ನಿಮ್ಮ ನಂಬಿಕೆಯನ್ನು ಒಡೆಯಲು ಬಿಡಲಿಲ್ಲ ಮತ್ತು ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ನೀವು ನಿಭಾಯಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೀರಿ. ಇದೇ ಸಮಾಧಾನ ಮತ್ತು ಇದೇ ನಿರಂತರ ಶ್ರಮವೇ ಯಾವುದೇ ವ್ಯಕ್ತಿಯ ಅತ್ಯಂತ ದೊಡ್ಡ ಶಕ್ತಿಯಾಗಿರುತ್ತದೆ. ಸಮಯ ಬದಲಾದಾಗ ಹೆಚ್ಚಾಗಿ ಅದೇ ಶ್ರಮದ ಫಲಿತಾಂಶವೇ ಕಾಣಿಸಲು ತೊಡಗುತ್ತದೆ. ಇದನ್ನು ಯಾರು ಎಂದೂ ನೋಡುತ್ತಿರಲಿಲ್ಲ. ಸ್ನೇಹಿತರೆ, ಮುಂದಿನ 24 ಗಂಟೆಗಳೊಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.